ಶುಭೋದಯ ಎಲ್ರಿಗೂ, ಹೇಗಿದ್ದೀರಾ? ಶುಭ ಶುಕ್ರವಾರ. ಇವತ್ತು ನಾನು ಬೆಳಿಗ್ಗೆನೇ ಮೊನ್ನೆನೇ ಒಂದು ಪಪ್ಪಾಯ ಹಣ್ಣು ತಂದಿಟ್ಟಿದ್ದೆ. ಅದು ಸ್ವಲ್ಪ ಹಣ್ಣಾಗಿದೆ, ಇನ್ನು ಮೆತ್ತಗಾಗ್ಬಿಟ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಗಟ್ಟಿ ಇರುವಾಗಲೇ ಕಟ್ ಮಾಡಿ ಬೆಳಿಗ್ಗೆನೇ ಮಕ್ಳಿಗೆ ಖಾಲಿ ಹೊಟ್ಟೆಲಿ ಕೊಟ್ಬಿಡೋಣ ಅಂತ ಅವರು ಎದ್ದು ಬ್ರಷ್ ಮಾಡೋಕ್ಕೆ ಹೋಗಿದ್ರು. ನಾನು ಬೇಗ ಎಲ್ಲ ನೀಟಾಗಿ ಕಟ್ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿತ್ತು ಪಪ್ಪಾಯ. ಬೆಳಿಗ್ಗೆ ಮಕ್ಕಳಿಗೆ ಬೇಗ ಸ್ವಲ್ಪ ನೀರು ಕುಡಿದ ತಕ್ಷಣ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಪಪ್ಪಾಯ ಕೊಡೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಅವ್ರ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಡೈಜೆಷನಿಗೂ ಸಹ ತುಂಬ ಒಳ್ಳೆಯದು. ಈ ಮಕ್ಕಳಲ್ಲಿ ಜಂತು ಹುಳುದೇನಾದರೂ ತೊಂದರೆ ಇದ್ದರೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಪಪ್ಪಾಯ ತಿಂದರೆ ತುಂಬ ಒಳ್ಳೆಯದು. ನಾನು ಬ್ರೇಕ್ಫಾಸ್ಟಿಗೆ ಚಪಾತಿ ಮತ್ತು ಬದನೇಕಾಯಿ ಗೊಜ್ಜು ಮಾಡೋಣ ಅಂದ್ಕೊಂಡೆ. ಈ ಥರ ಬದನೇಕಾಯಿ ಮೊನ್ನೆ ಮಾರ್ಕೆಟಲ್ಲಿ ಬಂದಿತ್ತು, ಸೊ ತಂದಿದ್ದೆ. ಈ ಥರ ಬದನೇಕಾಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಊರ ಕಡೆಲ್ಲ ಈ ಥರದೇ ದೊಡ್ಡದು ಸಿಕ್ಕುತ್ತೆ. ಇದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿತ್ತು, ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು ತಂದ್ಕೊಂಡಿದ್ದೆ. ನಾನು ಬದನೇಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಈ ಥರ ಗ್ಯಾಸಲ್ಲಿ ಇಟ್ಕೊಂಡು ಸಣ್ಣ ಉರಿಲಿ ಇಟ್ಕೊಂಡು ಸ್ವಲ್ಪ ಎಲ್ಲ ಟರ್ನ್ ಮಾಡ್ತಾ ನೀಟಾಗಿ ಸುಟ್ಕೋಬೇಕು. ಅದನ್ನು ಸಣ್ಣ ಉರಿಲೇ ಇಟ್ಕೋಬೇಕು. ನಾನೊಂದು 2-3 ಬದನೇಕಾಯಿ ತೊಗೊಂಡು ಮಾಡ್ತಾಯಿದ್ದೀನಿ ನೋಡಿ, ಸಣ್ಣ ಉರಿಲಿ. ಆವಾಗ ಈ ಥರ ಟರ್ನ್ ಮಾಡಿ ಎಲ್ಲ ಕಡೆ ನೀಟಾಗಿ ಅದು ಒಳಗಡೆಯಿಂದಲೂ ನೀಟಾಗಿ ಬೆಂದಿರಬೇಕು. ಈ ಥರ ಸುಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಬೆಂದಿರೋದು ಗೊತ್ತಾಗುತ್ತೆ, ಸಾಫ್ಟ್ ಆಗಿಬಿಡುತ್ತೆ ಬದನೇಕಾಯಿ. ಮತ್ತು ಮೇಲ್ಗಡೆ ತೊಟ್ಟಿರುತ್ತಲ್ಲ ಅದು ಲೂಸ್ ಆಗುತ್ತೆ, ಆವಾಗ ಬೆಂದಿದೆ ಅಂತ ಅರ್ಥ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಈ ಥರ ಸಣ್ಣ ಉರಿಲಿ ಇಟ್ಕೊಂಡ್ರೆ ಆಯಿತು, ತುಂಬ ಈಸಿ, ಬೇಗ ಮಾಡ್ಕೋಬೋದು. ನಾನು ಆ ಥರ ಒಂದು 3 ಬದನೇಕಾಯಿ ತೊಗೊಂಡು ಅದನ್ನು ಸುಟ್ಟು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಅದನ್ನು ತಣ್ಣಗಾದ್ಮೇಲೆ ನೀಟಾಗಿ ಎಲ್ಲ ಸಿಪ್ಪೆ ಸುಲ್ಕೋಬೇಕು. ಈಸಿಯಾಗಿ ಬಂದುಬಿಡುತ್ತೆ, ಇದೇನು ಕಷ್ಟ ಇಲ್ಲ. ಸ್ವಲ್ಪ ಮೇಲ್ಗಡೆದೆಲ್ಲ ತೆಕ್ಕೊಂಡು ಅದ್ರ ಒಳಗಡೆ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಕೆಲವೊಂದು ಸತಿ ಹುಳ ಆಗಿರೋದು ಕೆಟ್ಟೋಗಿರೋದೆಲ್ಲ ಇರುತ್ತಲ್ವ, ಸೊ ನೀಟಾಗಿ ಸಿಪ್ಪೆ ತಕ್ಕೊಂಡು ಒಂದು ಸತಿ ಫುಲ್ ಓಪನ್ ಮಾಡಿ ನೋಡಿಕೊಂಡು ಆಮೇಲೆ ಹಾಕ್ಕೋಬೇಕು, ಇಲ್ಲಾಂದರೆ ಗೊತ್ತಾಗಲ್ಲ. ಹಂಗೆ ಹಾಕ್ಬಿಟ್ಟು ಅದನ್ನು ಒಂದು ಪಾತ್ರೆಗೆ ಹಾಕಿ ಎಲ್ಲ ಓಪನ್ ಮಾಡಿಬಿಟ್ಟು ಚೆನ್ನಾಗಿದೆ ಅಂತ ನೋಡಿಬಿಟ್ಟು ಹಾಕಿ ಕೈಯಲ್ಲಿ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಸ್ಪೂನಲ್ಲಿ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಇದು ಕೈಯಲ್ಲೇ ಸ್ವಲ್ಪ ಈ ಥರ ನುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲ ನುರ್ಕೊಂಡು ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಕಾಯಿ ತುರಿ, ನಾನಿಲ್ಲಿ ಹಸಿಮೆಣಸನ್ನು ಸ್ವಲ್ಪ ಅದನ್ನು ಸಹ ಸುಟ್ಕೊಂಡಿದ್ದೀನಿ. ನಾನು ಒಂದೇ ಹಾಕ್ಕೊಂಡಿದ್ದೀನಿ, ಮಕ್ಕಳು ತಿನ್ನಲ್ಲ, ಖಾರ ಆಗಿಬಿಡುತ್ತೆ ಅಂತ. ಒಂದು 2-3 ಹಾಕ್ಕೊಂಡ್ರೆ ಖಾರಕ್ಕೆ ಚೆನ್ನಾಗಿರುತ್ತೆ. ಈರುಳ್ಳಿ ಸಹ ಜಾಸ್ತಿ ಹಾಕ್ಕೊಂಡು ಇದನ್ನು ಎಲ್ಲ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದ್ರಷ್ಟೇ ಎಲ್ಲ ನೀಟಾಗಿ. ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ನಾನು ಮರ್ತುಬಿಟ್ಟೆ ಹೇಳೋದು. ನೀಟಾಗಿ ಹಾಕ್ಕೊಂಡು ಎಲ್ಲ ನೋಡಿ ಈ ಥರ ಕೈಯಲ್ಲಿ ನೀಟಾಗಿ ಎಲ್ಲ ಗೊಜ್ಜು ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯಿತು. ಇಷ್ಟೇ ಈಸಿ, ಸಿಂಪಲ್ ಹಂಗಾಗ್ಬಿಡುತ್ತೆ. ಸಖತ್ ಟೇಸ್ಟಿಯಾಗಿರುತ್ತೆ. ಈರುಳ್ಳಿ ಎಲ್ಲ ಹಸಿ ಬಾಯಿಗೆ ಸಿಗ್ತಾ ಇರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದ್ರ ಜೊತೆಗೆ ಚಪಾತಿ, ರೊಟ್ಟಿ ಎಲ್ಲ ಚೆನ್ನಾಗಿರುತ್ತೆ. ದೋಸೆಗೆ ಅಷ್ಟು ಚೆನ್ನಾಗಾಗಲ್ಲ ನೋಡಿ. ಚಪಾತಿ ಮತ್ತು ಇದು ಮಾಡಿದೆ, ತುಂಬ ಟೇಸ್ಟಿಯಾಗಿತ್ತು. ಮಕ್ಕಳೆಲ್ಲ ತಿಂದ್ಬಿಟ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಸ್ಕೂಲಿಗೆ ಹೋದರು. ನಾನು ರಾಗಿ ನಿನ್ನೆನೇ ತೊಳೆದು ಹಾಕಿದ್ದೆ, ಅದು ಸ್ವಲ್ಪ ಇವತ್ತು ಬಿಸಿಲಿಗೆ ಹಾಕೋಣ ಅಂತ ಅದನ್ನು ಇನ್ನೊಂದು ಸ್ವಲ್ಪ ಬಿಸಿಲಿಗೆ ಹಾಕ್ತಾಯಿದ್ದೀನಿ. ಹೇಗಿತ್ತು ಇವತ್ತಿನ ವ್ಲಾಗ್? ಕಮೆಂಟ್ ಮಾಡಿ. ಹಾಗೆ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.